ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ದೇವರು ತನ್ನ ನ್ಯಾಯವನ್ನು ಮತ್ತು ಪ್ರೀತಿಯನ್ನು ಪ್ರಕಟಿಸುತ್ತಾನೆ. ಈ ದಿನದ ದೇವರ ವಾಕ್ಯ, ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ. ರೋಮಾಪುರದವರಿಗೆ 13ನೇ ಅಧ್ಯಾಯ 10ನೇ ವಚನ. ನಮ್ಮ ಮೊದಲ ಪಿತೃಗಳು ಬಿದ್ದು ಹೋದ ನಂತರ ಮನುಷ್ಯನನ್ನು ಪಾಪದ ಶಿಕ್ಷೆಯಿಂದ ವಿಮೋಚಿಸಲು, ಶತ್ರುವಿನ ಸ್ವಂತ ಯುದ್ಧ ಭೂಮಿಯಲ್ಲಿ ಶತ್ರುವನ್ನು ಸೋಲಿಸಲು ಕ್ರಿಸ್ತನು ಲೋಕಕ್ಕೆ ಬರುವುದಾಗಿ ಪ್ರಕಟಿಸಿದನು. ಪರಲೋಕದಲ್ಲಿ ಆರಂಭವಾದ ವಿವಾದವು ಭೂಮಿಯ ಮೇಲೆಯೂ ಮುಂದುವರಿಯಬೇಕಿತ್ತು. ಈ ವಿವಾದದಲ್ಲಿ ಬಹಳಷ್ಟು ವಿಷಯಗಳು ಒಳಗೊಂಡಿರುತ್ತದೆ. ಎಷ್ಟೋ ಆಸಕ್ತಿಯ ವಿಷಯಗಳು ಅಪಾಯದಲ್ಲಿದ್ದವು. ದೇವರ ಆಜ್ಞೆಗಳು ಪರಿಪೂರ್ಣವಾಗಿಲ್ಲವೋ, ತಿದ್ದುಪಡಿ ಮಾಡುವ ಅಥವಾ ರದ್ದುಗೊಳಿಸುವ ಅಗತ್ಯವಿದೆಯೋ, ಅಥವಾ ಅದು ಬದಲಾಗುವುದಿಲ್ಲವೋ, ದೇವರ ರಾಜ್ಯದ ಬದಲಾವಣೆಯ ಅಗತ್ಯತೆಯೂ ಇದೆಯೋ, ಅಥವಾ ಅದು ಸ್ಥಿರವಾಗಿದೆಯೋ ಎಂಬ ಪ್ರಶ್ನೆಗಳಿಗೆ ಪರಲೋಕ ಮಂಡಲದ ನಿವಾಸಿಗಳಿಗೆ ಉತ್ತರಿಸುವ ಅಗತ್ಯವಿತ್ತು. ದೇವರ ಆಜ್ಞೆಗಳನ್ನು ಪಾಲಿಸಲು ನಿರಾಕರಿಸುವ ಪಾಪವು ಕ್ರಿಸ್ತನ ಮೊದಲ ಆಗಮನದ ಮುಂಚೆ ವ್ಯಾಪಕವಾಗಿ ಹರಡಿತ್ತು. ಸ್ಪಷ್ಟವಾಗಿ ಸೈತಾನನ ಶಕ್ತಿಯು ಬೆಳೆಯುತ್ತಿತ್ತು. ಪರಲೋಕದ ವಿರುದ್ಧದ ಅವನ ಯುದ್ಧವು ದಿನೇ ದಿನೇ ಹೆಚ್ಚು ಹೆಚ್ಚಾಗಿ ದೃಢವಾಗುತ್ತಿತ್ತು. ಸಂಕಷ್ಟವು ಬಿಕ್ಕಟ್ಟು ದೊಡ್ಡದಾಗಿ ಬೆಳೆದಿತ್ತು. ದೇವರ ಚಲನವಲನಗಳನ್ನು ಅತೀವ ಆಸಕ್ತಿಯಿಂದ ಪರಲೋಕದ ದೇವದೂತರು ವೀಕ್ಷಿಸುತ್ತಿದ್ದರು. ಲೋಕನಿವಾಸಿಗಳನ್ನು ಅವರ ಅಕ್ರಮ ದ್ರೋಹಕ್ಕಾಗಿ ಶಿಕ್ಷಿಸಲು ದೇವರು ತನ್ನ ಸ್ಥಳದಿಂದ ಹೊರಬರುತ್ತಾನೆಯೋ, ಅವರನ್ನು ನಾಶ ಮಾಡಲು ಪ್ರಳಯವನ್ನೋ ಇಲ್ಲವೇ ಬೆಂಕಿಯನ್ನು ಕಳುಹಿಸುತ್ತಾನೋ ಎಂದು ತಮ್ಮ ಮಹಾದಂಡನಾಯಕನು ಬಂಡಾಯವೆದ್ದ ಲೋಕದ ಮೇಲೆ ತನ್ನ ರೌದ್ರವನ್ನು ಸುರಿಸುವನು ಎಂದು ಅವನ ಆದೇಶಕ್ಕಾಗಿ ಪರಲೋಕದ ಸಕಲ ಕಾರ್ಯಭಾರಿಗಳು ಕಾಯುತ್ತಿದ್ದರು. ಅವನಿಂದ ಹೊರಡುವ ಒಂದೇ ಒಂದು ಮಾತು, ಒಂದೇ ಒಂದು ಸೂಚನೆ ಲೋಕವನ್ನು ನಾಶ ಮಾಡಲು ಸಾಕಾಗಿತ್ತು. ಸಕಲವೂ ನಾಶವಾಗುತ್ತಿತ್ತು. ಆಗ ಬಿದ್ದು ಹೋಗದ ಲೋಕಗಳು, ಓ ದೇವರೇ, ಆಮೇನ್, ನೀನು ನೀತಿವಂತನು, ಯಾಕೆಂದರೆ ನೀನು ಬಂಡಾಯವನ್ನು ನಾಶಪಡಿಸಿದ್ದಿ ಎಂದು ಹೇಳುತ್ತಿದ್ದವು. ಆದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂದು ವಾಕ್ಯವು ಹೇಳುತ್ತದೆ. ಲೋಕವನ್ನು ಖಂಡಿಸಲು ದೇವರು ತನ್ನ ಮಗನನ್ನು ಕಳುಹಿಸಬಹುದಿತ್ತು. ಆದರೆ ರಕ್ಷಿಸುವ ಕಾರಣಕ್ಕೆ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಕ್ರಿಸ್ತನು ವಿಮೋಚಕನಾಗಿ ಬಂದನು. ಈ ತೀರ್ಮಾನವು ಪರಲೋಕದ ದೇವದೂತರ ಮೇಲೆ ಎಂತಹ ಪರಿಣಾಮವನ್ನು ಬೀರಿತು ಎಂಬುದನ್ನು ವಿವರಿಸಲು ಯಾವ ಪದಗಳಿಂದಲೂ ಸಾಧ್ಯವಾಗುವುದಿಲ್ಲ. ಆದರೆ ಪ್ರೀತಿಯ ನಿಜ ಗುಣವು ತೋರಿಬಂತು ಎಂಬುದಾಗಿ ಆಶ್ಚರ್ಯದಿಂದಲೂ ಮೆಚ್ಚುಗೆಯಿಂದಲೂ ಅವರು ಉದ್ಗರಿಸಿದರು. ಕ್ರಿಸ್ತನು ತನ್ನ ಕೃಪೆಯ ಸೇವೆಯ ಧ್ಯೇಯವನ್ನು ಕೈಗೊಂಡ ಕ್ಷಣದಿಂದ, ಅಂದರೆ ಗೋದಲಿಯಿಂದ ಶಿಲುಬೆಯವರೆಗೂ ಶತ್ರುವಿನಿಂದ ಆಕ್ರಮಣಕ್ಕೊಳಗಾದನು. ಕ್ರಿಸ್ತನನ್ನು ಜಯಿಸಲು ಸೈತಾನನು ಭೂಮಿಯ ಪ್ರತಿಯೊಂದು ಅಂಗುಲದಲ್ಲೂ ಹೋರಾಡಿದನು. ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿದನು. ಶೋಧನೆಗಳು ಬಿರುಗಾಳಿಯಂತೆ ಒಂದಾದ ನಂತರ ಒಂದರಂತೆ ಅವನ, ಅಂದರೆ ಕ್ರಿಸ್ತನ ಮೇಲೆ ಬಡಿಯುತ್ತಿತ್ತು. ಆ ಗಾಳಿಯು ಹೆಚ್ಚು ಹೆಚ್ಚು ನಿರ್ದಯವಾಗಿ ಅವನ ಮೇಲೆ ಬಡಿದಷ್ಟು ದೇವಕುಮಾರನು ತನ್ನ ತಂದೆಯ ಕೈಗಳನ್ನು ಹೆಚ್ಚು ಹೆಚ್ಚು ದೃಢವಾಗಿ ಹಿಡಿದುಕೊಂಡು ರಕ್ತಸಿಕ್ತ ಹಾದಿಯಲ್ಲಿ ಮುಂದೆ ಸಾಗಿದನು. ಕ್ರಿಸ್ತನು ಹಾದುಹೋದ ಸಂಘರ್ಷದ ತೀವ್ರತೆಯು ಅವನ ಯಶಸ್ಸು ಅಥವಾ ವೈಫಲ್ಯದಲ್ಲಿ ಒಳಗೊಂಡಿದ್ದ ಅಗಾಧವಾದ ಆಸಕ್ತಿಗೆ ಅನುಗುಣವಾಗಿ ಇತ್ತು. ತಾನೇ ಸರ್ವಾಧಿಕಾರಿಯಾಗಿ ಈ ಲೋಕವನ್ನು ನಿರಂತರವಾಗಿ ಆಳಬೇಕು ಎಂದು ಸೈತಾನನು ಕ್ರಿಸ್ತನನ್ನು ಉರುಳಿಸಲು ಪ್ರಯತ್ನಿಸಿದನು. ತಂದೆ, ಮಗ ಮತ್ತು ಲೂಸಿಫರನು ಇವರ ಮಧ್ಯೆ ಇರುವ ನಿಜವಾದ ಸಂಬಂಧದಲ್ಲಿ ಅವರ ಗುಣಸ್ವಭಾವಗಳು ಪ್ರಕಟವಾಗಿವೆ.
ದೇವರು ತನ್ನ ನೀತಿವಂತಿಕೆ ಮತ್ತು ಪ್ರೀತಿಯ ಬಗ್ಗೆ ಸ್ಪಷ್ಟವಾದ ಸಾಕ್ಷಿ ಪುರಾವೆಗಳನ್ನು ನೀಡಿದ್ದಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.